ಹಲೋ ಎಲ್ರಿಗೂ ನಮಸ್ಕಾರ. ಸ್ಯಾಶ್ ದಿ ಮಲ್ನಾಡ್ ಆರ್ಕಿಡ್ಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಪ್ಲಾಸ್ಟಿಕ್ನ ಬಳಸಬೇಡಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಾನು ಪ್ಲಾಸ್ಟಿಕ್ನ ಬಳಸ್ತಾ ಇದ್ದೀನಿ, ಆದರೆ ಮೊದಲಿಗಿಂತ ಕಂಪ್ಯಾರಿಸನ್ ಮಾಡಿದ್ರೆ ತುಂಬ ಕಡಿಮೆ. ಅಡುಗೆ ಮನೆ ಅಂದ ಕೂಡಲೇ ನಾವು ಬೇಳೆಕಾಳುಗಳನ್ನ ಎಲ್ಲ ಹಾಕುವಂಥದ್ದು ಪ್ಲಾಸ್ಟಿಕ್ ಡಬ್ಬಿಗಳಲ್ಲೇ, ಯಾಕಂದರೆ ಅಗ್ಗವಾಗಿ ಸಿಗುತ್ತೆ ಅನ್ನೋ ಕಾರಣದಿಂದ. ಆದರೆ ಯಾಕೋ ಮನಸ್ಸು ಇಲ್ಲ, ಇದನ್ನು ಚೇಂಜ್ ಮಾಡಬೇಕು, ಪ್ಲಾಸ್ಟಿಕ್ ಬದಲು ಬಾಟಲ್ಸ್ನ ಬಳಸಬೇಕು ಅಂತ ಅನ್ನಿಸ್ತು. ಹಾಗಾಗಿ ತುಂಬ ವರ್ಷಗಳ ನಂತರ ನಾನು ಪ್ಲಾಸ್ಟಿಕ್ ಡಬ್ಬದಿಂದ ಗಾಜಿನ ಡಬ್ಬಕ್ಕೆ ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಎಷ್ಟಕ್ಕೆ ಈ ಗಾಜಿನ ಡಬ್ಬಿಗಳು ಸಿಗುತ್ತೆ, ನಾವು ತಗೋಬಹುದಾ ಅಥವಾ ಹೆಣ್ಮಕ್ಳಿಗೆ ಯೂಸ್ ಆಗುತ್ತಾ, ಚೆನ್ನಾಗಿರುತ್ತಾ ಅಂತ ಹೇಳಿ ನಿಮಗೆ ಅನ್ನಿಸ್ಬೋದು. ನಾನು ತೋರಿಸ್ತೀನಿ, ನೋಡಿ. ಕೈಗೆಟುಕುವ ಬೆಲೆಗೆ ಸಿಗುತ್ತೆ. ನಿಮ್ಮ ಕೈಲಿ ಆದರೆ ಅದನ್ನು ಪರ್ಚೇಸ್ ಮಾಡಿ. ಪ್ಲಾಸ್ಟಿಕ್ ಬದಲು ಗಾಜಿನ ಬಾಟ್ಲಿಗೆ ರೀಪ್ಲೇಸ್ಮೆಂಟ್ ಮಾಡಿ ಅಂತ ಹೇಳ್ತೀನಿ. ಕೆಲವೊಬ್ಬರು ಸಣ್ಣ ಮಕ್ಕಳಿದ್ದಾರೆ, ಎಲ್ಲ ಒಡೆದಾಕ್ತಾರೆ ಅಂತ ಹೇಳಿ. ನನಗೂ 2 ಸಣ್ಣ ಮಕ್ಕಳೇ ಇರುವಂಥದ್ದು. ಕೇರ್ಫುಲ್ಲಾಗಿ ನೋಡ್ಕೋಬೇಕಷ್ಟೆ. ಬನ್ನಿ, ನಾನು ಪ್ಲಾಸ್ಟಿಕ್ ಡಬ್ಬಿನ ಫಸ್ಟ್ ತೋರಿಸ್ತೀನಿ, ಅದಾದಮೇಲೆ ಗಾಜಿನ ಬಾಟ್ಲಿನ ನಿಮಗೆ ತೋರಿಸ್ತೀನಿ. ಇದು ನಾನು ಇಟ್ಕೊಂಡಿರುವಂಥ ಪ್ಲಾಸ್ಟಿಕ್ ಡಬ್ಬಿಗಳು ತುಂಬ ವರ್ಷಗಳ ಹಿಂದೆ ತೊಗೊಂಡಿದ್ದು. ಎಲ್ಲ ಖಾಲಿ ಮಾಡಿದ್ದೀನಿ ಕೆಲವೊಂದನ್ನು, ಯಾಕಂದರೆ ತೊಗೋಬೇಕು ಅನ್ನೋ ಪ್ಲ್ಯಾನಲ್ಲಿದ್ದ ಇದೆಲ್ಲದನ್ನು. ಸೊ ಹಾಗೆ ಸ್ಟೀಲ್ ಡಬ್ಬಿಗಳನ್ನೂ ಕೆಲವೊಂದು ಇಟ್ಟಿದ್ದೆ. ಇವೆಲ್ಲ ಚೇಂಜ್ ಮಾಡಿ ಗಾಜಿನ ಬಾಕ್ಸಸ್ಸೇ ತೊಗೊಳ್ಳೋಣ ಅನ್ನೋಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಹಾಗಾಗಿ ಅದೂ ಅಲ್ಲದೆ ಈ ಪ್ಲಾಸ್ಟಿಕ್ ಡಬ್ಗಳಲ್ಲಿ ಅಕ್ಕಿ, ಬೇಳೆಕಾಳುಗಳು ಇದನ್ನೆಲ್ಲ ತುಂಬ ಕಾಲದವರೆಗೆ ಸಂಗ್ರಹಿಸೋದ್ರಿಂದ ಆರೋಗ್ಯದ ಮೇಲೂ ಕೂಡ ಇದು ನಕಾರಾತ್ಮಕ ಪರಿಣಾಮವನ್ನು ಬೀರಬಹುದು. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂಥದ್ದು, ಹಾಗೆ ಕಳಪೆ ಗುಣಮಟ್ಟದ ಪ್ಲಾಸ್ಟಿಕ್ನ ಅಥವಾ ಹಳೇ ಪ್ಲಾಸ್ಟಿಕ್ಗಳನ್ನ ಬಳಸೋದ್ರಿಂದ ಅದರಲ್ಲಿರುವಂತಹ ವಿಷಕಾರಿ ರಾಸಾಯನಿಕಗಳು ಆಹಾರದಲ್ಲಿ ಸೇರಿಕೊಂಡು ಕ್ಯಾನ್ಸರ್ ಅಪಾಯನೂ ಕೂಡ ಹೆಚ್ಚಿಸಬಹುದು. ಇನ್ನು ಪ್ಲಾಸ್ಟಿಕ್ ಡಬ್ಗಳಲ್ಲಿ ತೇವಾಂಶ ಏನಾದರೂ ಇದ್ದರೆ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರ ಅಥವಾ ಫಂಗಸ್ಗಳು ಬೇಗ ಅಲ್ಲಿ ಬೆಳೆದು ಆಹಾರವನ್ನು ಕಲುಷಿತಗೊಳಿಸುತ್ತೆ. ಇದರಿಂದ ಜೀರ್ಣಕ್ರಿಯೆಗೂ ಕೂಡ ತೊಂದರೆ ಆಗುವಂಥದ್ದು. ಇನ್ನು ಪ್ಲಾಸ್ಟಿಕ್ ಡಬ್ಗಳ ಒಳಗಿನ ಪದರ ಬೇಗ ಸೌದು ಸೂಕ್ಷ್ಮ ಪ್ಲಾಸ್ಟಿಕ್ ಕಣಗಳಿದೆಯಲ್ಲ, ಅದು ಆಹಾರ ಜೊತೆಗೆ ಸೇರಿಕೊಂಡು ದೇಹಕ್ಕೆ ಉರಿಯೂತ ಅಥವಾ ಅಂಗಾಂಶಗಳನ್ನ ಹಾನಿಗೂ ಕೂಡ ಕಾರಣ ಆಗ್ಬೋದು. ಹಾಗಾಗಿ ಆದಷ್ಟು ಗಾಜಿನ ಜಾರ್ಗಳನ್ನ ಅಥವಾ ಸ್ಟೀಲ್ ಜಾರ್ಗಳನ್ನ ಬಳಸೋವಂಥದ್ದು ಆರೋಗ್ಯ ದೃಷ್ಟಿಯಿಂದನೂ ಕೂಡ ಒಳ್ಳೆಯದು. ಇದೆಲ್ಲ ಗಾಜಿನ ಬಾಟಲ್ಗಳು ಎಲ್ಲ ವಾಶ್ ಮಾಡಿ ಬಿಲ್ನ ತೆಗೆದು ಬೇಳೆಕಾಳುಗಳನ್ನ ಹಾಕೋಕ್ಕೆ ರೆಡಿ ಮಾಡಿ ಇಟ್ಟಿರೋವಂಥದ್ದು. ಸೊ ಡಿಮಾರ್ಟಲ್ಲಿ ನಿಮಗೆ ಅಗ್ಗದ ಬೆಲೆಯಲ್ಲಿ ಸಿಗುತ್ತೆ, ಬೇರೆ ಕಡೆನೂ ಸಿಗಬಹುದು, ನಾವಲ್ಲಿ ತೊಗೊಂಡಿದ್ದು. ಸೊ ಈ ಒಂದು ಬಾಟಲ್ಲು 99 ರೂಪೀಸ್. ಬೇರೆ ಕಡೆ ಸಿಗಬಹುದು, ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ. ಹಾಗೆ ಈ ಬಾಟಲ್ಗಳು 69 ರೂಪೀಸ್ಗೆ. ಇದ್ರ ಮುಚ್ಚಳನೂ ಸೇಮ್ ಇದೇ ರೀತಿ ಇದೆ. ನೋಡ್ಬೋದು ನೀವು. ಹಾಗೆ ಈ ಬಾಟಲ್ ಕೂಡ 69 ರೂಪೀಸು. ಇದು ಕಾಫಿ ಪುಡಿ, ಟೀ ಪುಡಿ, ಬೆಲ್ಲದ ಪುಡಿಗೆ ಅಂತ ಹೇಳಿ ತೊಗೊಂಡ್ವಿ. ಇದೊಂದು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ, 149 ರೂಪಾಯಿ, ಅಂದರೆ 150 ರೂಪಾಯಿ ಆಗುತ್ತೆ. ಪರ್ಚೇಸ್ ಮಾಡಬಹುದು ನೀವು. ಇದರ ಕ್ಯಾಪ್ ಬಂದು ಇದು ಅಂದರೆ 100, 59 ಅಂದರೆ 60, ಇದು 69 ಅಂದರೆ 70 ರೂಪೀಸು. ಹಾಗೆ ಇದು ಒಂದು ಸ್ವಲ್ಪ ಕಾಸ್ಟ್ಲಿ, ಅಂದರೆ 149, 150 ರೂಪೀಸಿಗಾಗುತ್ತೆ. ಸೊ ಹೆಣ್ಮಕ್ಳು ಏನಾದರೂ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು, ಪ್ಲಾಸ್ಟಿಕ್ಕಿಂದ ಗಾಜಿಗೆ ಬದಲಾಗಬೇಕು ಅಂತ ಹೇಳಿದ್ರೆ ಆರಾಮ್ಸೆ ಚೇಂಜ್ ಮಾಡ್ಕೋಬಹುದು. ಬಟ್ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಷ್ಟೇ. ತುಂಬ ಅರ್ಜೆಂಟಲ್ಲಿ ಎಲ್ಲ ಮಾಡೋಕ್ಕಾಗಲ್ಲ, ಬಟ್ ಸೇಫ್ಟಿ ಅಂತಲೇ ಹೇಳ್ಬಹುದು. ಸೊ ಇದನ್ನೆಲ್ಲ ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಎಣ್ಣೆ ಬಾಟಲು, ಅಡುಗೆಗೆ ಬಳಸುವಂಥ ಬಾಟಲ್ ಇದೆಯಲ್ಲ, ಅದು ಅಷ್ಟೇ ಪ್ಲಾಸ್ಟಿಕ್ ಬಳಸ್ತಾ ಇದ್ವಿ. ಅದನ್ನು ಕೂಡ ಚೇಂಜ್ ಮಾಡೋಣ ಅಂತ ಹೇಳಿ ಗಾಜಿನ ಬಾಟಲ್ ತೊಗೊಂಡ್ವಿ. ಇದಕ್ಕೇನು ಭಾರಿ ಕಾಸ್ಟ್ಲಿ ಇಲ್ಲ, ಇದಕ್ಕೆ 160 ರೂಪೀಸು.
ಸೊ ಇದನ್ನು ಕೂಡ ಆರಾಮ್ಸೆ ನೀವು ಚೇಂಜ್ ಮಾಡ್ಕೋಬಹುದು. ಇದು ನನಗೆ ಓಪನ್ ಮಾಡೋಂಥದ್ದು. ಸೊ ಚೆನ್ನಾಗಿರುತ್ತೆ. ಗಳನ್ನೆಲ್ಲ ಜೋಡಿಸೋವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನ್ಯೂಸ್ ಪೇಪರ್ಸು, ಪ್ಲಾಸ್ಟಿಕ್ ಕವರ್ಸ್ನೆಲ್ಲ ಹಾಕ್ತೀವಲ್ಲ, ಅದನ್ನು ಬಳಸಬಹುದು. ಬಟ್ ಸ್ವಲ್ಪ ಲುಕ್ಕಾಗಿರಲಿ ಅಂತ ಹೇಳಿ ಈ ಥರ ಪ್ಲಾಸ್ಟಿಕ್ ಕವರ್ಸ್ನ ಇಟ್ಟಿರೋವಂಥದ್ದು. ಇದು 129 ರುಪೀಸು. ಎಷ್ಟುದ್ದ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ ಆಮೇಲೆ. ಇದನ್ನು ಬಟ್ಟೆ ಜೋಡ್ಸೋಕ್ಕೆ, ಫ್ರಿಡ್ಜಿಗೆ, ಹಾಗೆ ವೆಸಲ್ಸ್ ಎಲ್ಲ ಜೋಡ್ಸೋಕ್ಕೆ ಬಳಸಬಹುದು. ಶುದ್ಧ ಬರುತ್ತೆ, ಹಾಕ್ಕೋಬಹುದು. ಬಟ್ ಇದು ಸ್ವಲ್ಪ ಲೆಂತ್ ಉದ್ದ ಇರೋದ್ರಿಂದ ಇದನ್ನು ಫೋಲ್ಡ್ ಮಾಡಿಕೊಂಡು ಡಬಲ್ ಟೇಪ್ ಹಾಕಿದ್ರೆ ನೀಟಾಗಿ ಕೂತ್ಕೊಳುತ್ತೆ. ಇದ್ಮೇಲೆ ಹೇಗೆ ಕಾಣಿಸ್ತಿದೆ ನೋಡಿ. ಸೊ ಇವಾಗ ಟ್ರಾನ್ಸ್ಫರ್ ಮಾಡಿದ್ದೀನಿ. ಕಾಫಿ ಪುಡಿ, ಟೀ ಪುಡಿ, ಬೆಲ್ಲ, ಸಕ್ಕರೆ, ಇಲ್ಲಿ ಹರಳುಪ್ಪು, ಪುಡಿಯುಪ್ಪು, ಖಾರ ಪುಡಿ, ಸಾಂಬಾರು ಪುಡಿ, ಧನಿಯಾ ಪುಡಿ, ಹಾಗೆ ಇದೊಂದು ಸಣ್ಣ ಬಾಟಲ್ ಇತ್ತು ನನ್ನ ಹತ್ರ. ಸೊ ಜೀರಿಗೆ, ಅರಿಶಿನ ಪುಡಿ, ಮಸಾಲೆ, ಸಾಸಿವೆ, ಇನ್ನು ಬೇಳೆಕಾಳುಗಳು. ಸೊ ಹೀಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.